ಹ್ಯಾಪಿ ಬರ್ತ್ಡೇ. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ ಪ್ರಿವ್ಯೂ ವಿಡಿಯೋನ, ಅದೇ ರೀತಿ ವಿಡಿಯೋನ ನೀವು ಕೂಡ ಮಾಡ್ಬೋದು. ಇವಾಗ ನೋಡ್ಕೊಳ್ಳಿ, ನಾನು ಫುಲ್ ಪ್ರಾಜೆಕ್ಟ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿಬಿಟ್ಟು ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಆಗಲಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ಕೊಟ್ಟಿದ್ದೀನಿ, ಇಂಪೋರ್ಟ್ ಆಗುತ್ತೆ. ಇಂಪೋರ್ಟ್ ಆದ ನಂತರ ನೋಡಿ ಯಾವ ರೀತಿ ಇರುತ್ತೆ ಅದು ನೋಡ್ಕೊಳ್ಳಿ. ಈಗ ಪ್ರಿವ್ಯೂ ವಿಡಿಯೋನ ನೋಡಿದ್ರಲ್ಲ, ಹ್ಯಾಪಿ ಬರ್ತ್ಡೇ. ಈ ರೀತಿ ಬರ್ತ್ಡೇ ವಿಡಿಯೋನ ನೀವು ಕೂಡ ಮಾಡ್ಬೋದು ಸಿಂಪಲ್ಲಾಗಿ. ಯಾವ ರೀತಿ ಅಂದರೆ ಹೇಳ್ತೀನಿ ನೋಡಿ. ಫುಲ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಈ ರೀತಿ ಫಸ್ಟ್ಗೆ ಇದು ಎಂಟ್ರಿ ಇರುತ್ತೆ, ಈ ರೀತಿ ಬಿಗಿನ್, ನೆಕ್ಸ್ಟು ಹ್ಯಾಪಿ ಬರ್ತ್ಡೇ ಅಂತ ಬರೆದಿರುತ್ತೆ. ಆಮೇಲೆ ಇಲ್ಲಿ ಫೋಟೋ ಗ್ಯಾಲರಿ ಬರುತ್ತೆ. ಇವಾಗ ಏನು ಮಾಡಬೇಕಂದ್ರೆ, ನೀವು ಹಿಂಗೆ ಮುಂದೆ ಸ್ಕ್ರೋಲ್ ಮಾಡ್ತಾ ಹೋಗಿ, ಇಲ್ಲಿ ಗ್ರೂಪ್ 1 ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಫೋಟೋಗಳು ಕಾಣಿಸುತ್ತೆ, ಅಂದರೆ ದಿಲ್ ಸೇಫಲ್ಲಿ ಇರೋ ಫೋಟೋಗಳೆಲ್ಲ ಇಲ್ಲಿ ಕಾಣಿಸುತ್ತೆ. ಇವಾಗ ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಓಪನ್ ಆದ ನಂತರ ನಿಮಗೆ ಯಾವ ಫೋಟೋ ಬೇಕು ನೋಡಿ, ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಫೋಟೋ ಸೆಟ್ ಆಗುತ್ತೆ. ಎಲ್ಲ ಸೇಮ್, ಎಲ್ಲ ಫೋಟೋ, ಎಲ್ಲ ದಿಲ್ ಫೋಟೋಗಳೆಲ್ಲೂ ಅದನ್ನೇ ಆ ರೀತಿಯೇ ಸೇಮ್ ಮಾಡಿ ಬ್ಯಾಕ್ ಬಂದುಬಿಟ್ಟು, ಇವಾಗ ನೆಕ್ಸ್ಟ್ ನೋಡಿ ಮತ್ತೆ ಸ್ಕ್ರೋಲ್ ಮಾಡ್ತಾ ಹೋಗಿ, ಅಂದರೆ ಬಿಗಿನ್ ಹಿಂದೆ ಬಂದಿರುತ್ತೆ ಅದು. ನೆಕ್ಸ್ಟ್ ಪ್ರಾಜೆಕ್ಟಿಗೆ ಹೋಗಿ, ಅಂದರೆ ಮುಂದ್ಗಡೆ ನಾನು ಫೋಟೋಗಳನ್ನು ಹಾಕಿ ಮತ್ತೆ ಎಫೆಕ್ಟ್ ಮಾಡಿದ್ದೀನಿ. ಮುಂದೆ ಹೋಗಿ ಅದು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಫೋಟೋ ಬೇಕು ನೋಡಿ, ಆ ಫೋಟೋನ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡ್ರೆ ಈ ರೀತಿ ಫೋಟೋ ಸೆಟ್ ಆಗುತ್ತೆ. ಸೇಮ್ ಇಲ್ಲಿ ಅದೇ ರೀತಿ ಹಾಕಿದ್ದೀನಿ, ಎಲ್ಲಕ್ಕೂ ಸೇಮ್ ಕಲರ್ ಆ್ಯಂಡ್ ಫಿಲ್ ಅಂತ ಕ್ಲಿಕ್ ಮಾಡಿಕೊಂಡು ಫೋಟೋಗಳನ್ನು ಸೆಟ್ ಮಾಡಿಕೊಂಡ್ರೆ ನಿಮಗೆ ಬರ್ತ್ಡೇ ವಿಡಿಯೋ ರೆಡಿ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಬರ್ತ್ಡೇ ಇದ್ದರೆ ಈ ವಿಡಿಯೋನ ಅವರಿಗೆ ಸೆಂಡ್ ಮಾಡಿದರೆ ಅವರು ಖುಷಿ ಪಡ್ತಾರೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇವಾಗ ಬ್ಯಾಕ್ ಬಂದುಬಿಟ್ಟು ಒಂದು ಸ್ಟೆಪ್ಪು ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು 0 to ಅಂದರೆ 1080p ಇರಬೇಕಿಲ್ಲಿ. ಇಲ್ಲ ಅಂದರೆ 720 ಇದ್ದರೆ ಅದು HD ಬರೋಲ್ಲ, 1080p ಹಾಕ್ಕೊಳ್ಳಿ. 1080ಗೆ ಹಾಕ್ಕೊಂಡ್ರೆ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ.